ಈಗ ನಮ್ಮ ಕಾಲದಲ್ಲಿ ಊರಿಗೊಬ್ಬ 95% ಬರ್ತಾ ಇದ್ದ ಒಂದು ಊರಿಗೆ. ಈಗ ಎಲ್ಲ ಹುಟ್ಟಿದ ಹುಡುಗನ ಹತ್ರ 95% ಇದೆ. ಏನ್ ಬೆಲೆ? 95, 96. ಅದಕ್ಕೇನು ಬೆಲೆ ಇಲ್ಲ. ಈಗ ನಿನ್ನ ಹತ್ರ ಏನ್ ಸ್ಕಿಲ್ ಇದೆ ಅದಕ್ಕೆ ಬೆಲೆ. ನಿನ್ನ ಹತ್ರ ಏನ್ ಸ್ಕಿಲ್ ಇದೆ ಅದಕ್ಕೆ ಬೆಲೆ. ನೀನು 95% ತೆಗ್ದಿದ್ದೆ, ಅವನು ತೆಗ್ದಿದ್ದೇನೆ, ವೈ ಐ ಶುಡ್ ಹೈರ್ ಯು ಅಂತ ಅವ್ನು ಪ್ಲೇಸ್ಮೆಂಟ್ ಅವ್ನು ಕೇಳಿದಾಗ ಹೇಳ್ಕೊಳಕ್ ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ಸ್ಕಿಲ್ಸ್ ಇರಬೇಕು. ಇನ್ ಮುಂದಿನ ಜಮಾನ ಏನಿದೆ ಅದು ಸ್ಕಿಲ್ ಜಮಾನ. ಏನ್ ಸ್ಕಿಲ್ ಇದೆ ಅವ್ನಿಗೆ ವ್ಯಾಲ್ಯೂ ಅಷ್ಟೇ. ಅವ್ನು ಏನ್ ಓದಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಯಾವ ಭಾಷೆ ಕಲ್ತಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಇಂಗ್ಲಿಷ್ ಕಲ್ತಿದ್ದಾನೆ ಇಲ್ವಾ ನೋ ಬಡಿ ಕೇರ್ಸ್. ಅವನ ಹತ್ರ ಸ್ಕಿಲ್ ಇದ್ರೆ ಅವನ ತಲೆ ಒಳಗೆ ಜಗತ್ತು ಅವನ ಮುಂದೆ ಮಂಡಿಯೂರಿ ನಿಂತು ಅವನು ಕೊಟ್ಟಂತ ಸ್ಕಿಲ್ ಅನ್ನ ಭಿಕ್ಷೆಯಿಂದ ಸ್ವೀಕರಿಸಿ ಅವನಿಗೆ ದುಡ್ಡಿನ ಹಾರ ಹಾಕ್ಬಿಟ್ಟು ಹೋಗುತ್ತೆ. ಇದು ಮುಂದಿನ ಜಗತ್ತು, ಜನರೇಷನ್. ಎಸ್, ಮುಂದಿನ ಜನರೇಷನ್ ಇದೇನೆ. ಬಿಲ್ ಗೇಟ್ಸ್ ಬಂದು ಅಮೆರಿಕಾದಿಂದ ಬಂದು ಯಾರನ್ನ ಭೇಟಿ ಮಾಡ್ದ ಮುಂಬೈನಲ್ಲಿ? ಡಾಲಿ ದ ಚಾಯ್ ವಾಲಾ ಬೀದಿ ಬದಿಯ ಟೀ ಅಂಗಡಿಗೆ ಹೋದ. ಯಾಕೆಂದ್ರೆ ಹಿ ಈಸ್ ದ ಒನ್ ಹೂ ಈಸ್ ಡೂಯಿಂಗ್ ದ ಪ್ಯಾಷನೆಟ್ ಟೀ. ಅವನು ಅಷ್ಟು ಪ್ಯಾಷನೆಟ್ ಆಗಿ ಟೀ ಮಾಡ್ತಾ ಇದ್ದ. ಹಂಗಾಗವನದು. ಸೊ ಇದ್ರ ಅರ್ಥ ಏನು? ನೀನೊಂದು ಟೀ ಮಾರವನೇ ಆಗಿರ್ಬೋದು, ಅದರಲ್ಲಿ 100% ಶ್ರದ್ಧೆ ಇಟ್ಕೋಬೇಕು. ಅದನ್ನ ನೀನು ಅಷ್ಟು ಪ್ಯಾಷನೆಟ್ ಆಗಿ ಮಾಡಿದ್ರೆ ಖುದ್ದು ಭಗವಂತ ಬಂದು ನಿನ್ನ ಹೋಟೆಲ್ ಟೀ ಕುಡಿ